ಕೈ ಕಂಡಿದೆಲ್ಲ ಸೂಪರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬೆಳಗಿಂದ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಜಾನು ಮೊನ್ನೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಯಾರ. ಚಿಟ್ಟು ಇಲ್ಲೇ ಅದಾಳ. ಹಾಯ್ ಮಾಡಿ ಚಿಟ್ಟು. ಹಾಂ, ಎಷ್ಟು ಸ್ಟ್ರಾಂಗ್ ಐತೆ ನೋಡ್ರಿ. ಹಾಯ್. ಒಂದಿಷ್ಟು ಒಂದು 4 ಲೈನು ರಾಖಿ ಮಾಡೀನಿ ಫ್ರೆಂಡ್ಸ್. ಇವತ್ತು ತೋರಿಸ್ತೀನಿ ನಿಮ್ಗೆ ಹೇಗಾಗ್ಯಾವ ಹೇಳ್ರಿ. ಇದೆಲ್ಲ ಥ್ರೆಡ್ ಕಟ್ ಮಾಡಬೇಕು. ಸೊ ಮೆಸ್ಸಿ ಕಾಣಿಸ್ತೈತೆ ನಿಮ್ಗೆ. ಅದು ಬಿಟ್ಟರೆ ಸಕ್ಕತ್ತಾಗ್ಯಾವು. ಸ್ವಲ್ಪ ಕಲರ್ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಗೈತಿ. ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗೈತಿ. ಸೊ ನೀವು ಯಾವ ಥ್ರೆಡ್ ಬೇಕೋ ಆ ಥ್ರೆಡ್ ಹಾಕ್ಕೊಳ್ಬೋದು. ಯಾರಿಗಾದರೂ ರಾಖಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಫ್ರೆಂಡ್ಸ್. ಬೇರೆ ಬೇರೆ ಥರದ ಡಿಸೈನ್ಸ್ ಇನ್ನೂ ಅದಾವು, ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ರೀಸನ್ ಏನಂದ್ರೆ ರಾಖಿ ಮಾಡೋಕ್ಕೆ ಆಲ್ಮೋಸ್ಟ್ ನಾವೀಗ 4-5 ಲಕ್ಷ ಕೊಟ್ಟು ತೊಗೊಂಡಿರ್ತೀವಿ. ಮಷಿನ್ ಹೇಳಿದೆ ಹೊಸವೆಲ್ಲ ತೊಗೊಂಡಿರ್ತೀವಿ. ಬಟ್ ಅದು ಎವ್ರಿ ಟೈಮ್ ದುಡಿತಾ ಇರಲ್ಲ, ಎಲ್ಲ ದಿನವೂ ಸೀಸನ್ ಇರಲ್ಲ. ಸೊ ಹಂಗಾಗಿ ಇಲ್ಲದೆ ಇರೋ ಟೈಮಲ್ಲಿ ನಾವು ಯಾವ ಥರ ಕೆಲಸ ಮಾಡ್ಕೊಳ್ಬೋದು ಅನ್ನೋ ರೀಸನಿಗೆ ಅಷ್ಟೇ. ಬೇಕಾದಷ್ಟು ಐಡಿಯಾಸ್ ಅದಾವೆ ಫ್ರೆಂಡ್ಸ್, ನಾವು ಏನೆಲ್ಲ ಮಾಡ್ಬೋದು ಮಷಿನ್ ಒಳಗೆ ಅಂತೇಳಿ ಅಂದ್ಕೊಂಡು ನಾನು ಹೋಗ್ತಾ ಹೇಳ್ತಿರ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಗೆ ಐಡಿಯಾಸ್ ಬರ್ತೈತಿ ಅಂತೇಳಿ. ಅಂದರೆ ನನ್ನ ಪ್ರತಿ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ, ನಿಮಗೂ ಯೂಸ್ ಆಗ್ತೈತಿ, ನನಗೂ ಯೂಸ್ ಆಗ್ತೈತಿ. ಸೊ ಹಾಗಾಗಿ ರಾಖಿ ಸ್ವಲ್ಪ ಸ್ಟಾರ್ಟ್ ಮಾಡುವಾಗ ಅಮೌಂಟ್ದು ಹೆಚ್ಚಿಗೆ ನಾವು ಬಯಸ್ಬಾರ್ದು ಫ್ರೆಂಡ್ಸ್. ಫಸ್ಟ್ ಟೈಮ್ ಏನು ಮಾಡ್ಕೊಡ್ತಿರ್ತೀವಲ್ಲ ಆವಾಗ. ಈಗ ಇದ್ರೊಳಗೆ ನಾವು ಲಟ್ಕನ್ಸ್ ಮಾಡ್ತೀವಲ್ಲ 4 ಬ್ಲೌಸ್ ಇದು ಮಾಡಿದಾಗ ಅದು ಟೈಮ್ ತೊಗೊಳ್ತೈತಿ. ಒಂದು ರಾಖಿಗೆ 10 ನಿಮಿಷ ತೊಗೊತೈತಿ. ಸೊ ಹಾಗಾಗಿ ಒಂದು 50 ರೂಪೀಸ್ ಕೊಟ್ರೆ ಲಾಭ ಆಗ್ತೈತಿ. 50 ರೂಪೀಸ್ ಕೆಳಗೆ ತೊಗೊಂಡ್ರೆ ಸ್ವಲ್ಪ ನಷ್ಟನೇ ಆಗುತ್ತದು. ಆದ್ರೆ ಈ ವರ್ಷ ನೀವು ಮಾಡಿಕೊಟ್ರಿ ಅಂದ್ರೆ ಪಬ್ಲಿಕ್ ಆತಂದ್ರೆ ನೆಕ್ಸ್ಟ್ ಇಯರಿಂದ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತೈತಿ ಅಂತ ನನ್ನ ಒಪಿನಿಯನ್ನು. ನೋಡೋಣ, ಈ ವರ್ಷ ಮಾಡತ್ತೀನಿ ನಾನು. ಇಷ್ಟು ದಿನ ಎಲ್ಲ ಸಣ್ಣ ಮಷಿನ್ ಇತ್ತಲ್ಲ, ಸೊ ನಡೀತಿದ್ದು. ಬಟ್ ಈಗ ದೊಡ್ಡ ಮಷಿನ್ ತೊಗೊಂಡ್ಮೇಲೆ ಒಂದಿನೂ ಖಾಲಿ ಇರಬಾರ್ದಂತ. ಒಂದು ತಾಸರ ನಾವು ಏನಾದರೂ ಮಾಡಿದಾಗನ ಅದ್ರದ್ದು ಅಮೌಂಟ್ ಕಟ್ಲಿಕ್ಕಾಗಲಿ, ಆಮೇಲೆ ಬೇರೆ ಅದ್ರದ್ದು ಎಕ್ಸ್ಪೆನ್ಸ್ ಎಲ್ಲ ನಾವು ತೆಗಿಯೋಕ್ಕೆ ಸಾಧ್ಯ ಆಗ್ತೈತಿ. ಸುಮ್ಮನೆ ತೊಗೊಂಬಂದು ಮನೆಯೊಳಗೆ ಇಟ್ಕೊಂಡ್ಬಿಟ್ರೆ ಅದು ಯೂಸ್ ಆಗಂಗಿಲ್ಲ. ಸೊ ಹಾಗಾಗಿ ಆ ರೀಸನ್ಗೆ ಮಾಡಿರೋದು. ಬ್ಲೌಸ್ ಡಿಸೈನ್ಸು ಅದಾವು, ಅವೇನು ಕಮ್ಮಿ ಆಗಿಲ್ಲ. ಬಟ್ ಏನಂದ್ರೆ ಒಂದೊಂದೊಂದೊಂದು ಬರ್ತಾ ಇರ್ತವೆ. ಈಗ ಸೀಸನ್ ಇರಲ್ಲಲ್ಲ, ಸೊ ಪೂಜೆ ಆದಮೇಲೆ ಪೂಜೆದ ಬಟ್ಟೆ ಎಲ್ಲ ಸ್ಟಾರ್ಟ್ ಆಗ್ತಾವೆ. ಸೊ ಆ ಥರ ಇದೆ. ಮದುವೆ ಸೀಸನ್ನು ಅಲ್ಲಲ್ಲ, ಸೊ ಈ ತಿಂಗಳು ನಾವು ಖಾಲಿ ಇರ್ತೀವಿ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿದೆ. ಇನ್ನೊಂದಿಷ್ಟು ಹಬ್ಬಕ್ಕೆ ಯೂಸ್ ಆಗುವಂಥವು ಡಿಸೈನ್ಸ್ ಆಗಲಿ, ಆಮೇಲೆ ಯಾವ ಥರ ನಾವು ಹಬ್ಬಕ್ಕೆ ಯೂಸ್ ಆಗುವಂಥವು ಏನಾದರೂ ಪ್ರಾಡಕ್ಟ್ ಮಾಡ್ಬೋದಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅದಕ್ಕೆ ಯೂಸ್ ಆಗ್ತೈತಿ. ಪೆನ್ಸಿಲ್ ಕೈಗೆ ಸಿಕ್ತಂದ್ರೆ ಎಲ್ಲ ಕಡೆ ಬರಿತಾನೆ ಇರ್ತಾರೆ ಫ್ರೆಂಡ್ಸಿಗೆ. ಅಂಗನವಾಡಿಗೆ ಕಳಿಸ್ರಿ ಅಂತ ಟೀಚರ್ ಬಂದು, ನಾನೇ ಪಾಪಿನೂ ಉಣ್ಣಕ್ ಬರಲ್ಲ ಅಂತ ಹೇಳಿ ಕಳ್ಸಲ್ಲ. ಇಂಥವೆಲ್ಲ ಕಿತಾಪತಿ ಮಾಡ್ತಾಳೆ. ಹಿಂಗ ಮಾಡಲ್ಲ ಅಂದ್ರೆ ಕಳಿಸ್ತೇನೆ ನಾಳಿಂದ ಅಂಗನವಾಡಿ. ಬಡ್ತಾ ಬಡಿಸ್ಕೊಂಡ್ ಬರ್ಲಿ, ಅಲ್ಲಿ ಗೊತ್ತಾಗ್ತದ ಅಂತ. ಹೋಗಿ ಹಚ್ಚಿತ್ತು ಅಂಗನವಾಡಿಗೆ ಹೋಗ್ಯಾ? ಕಟ್ಟಿವನ್ನ ಫ್ರೆಂಡ್ಸಕ್ಕೆ ಹೊಡೆದ್ ಬರ್ತಾಳೆ, ಹೊಡೆಸ್ಕೊಂಡ್ ಬರಲ್ಲ. ನಮ್ಮ ಮನೆ ಅಂತ ಬರೀ ಹೊಡೆಸ್ಕೊಂಡ್ ಬರಕ್ಕೆ ಹಂಗ ಹೋಗಲ್ಲ ಫ್ರೆಂಡ್ಸ್. ಇದ್ರೊಳಗೆ ಏನಿರುತ್ತೋ ಗೊತ್ತಿಲ್ಲ ನನಗೆ. ಏನಾದ್ರೂ ಕ್ಲೀನ್ ಮಾಡ್ಬೋದು ನೋಡ್ರಿ. ಇದನ್ನ ಸ್ಮೆಲ್ಲು ಅಷ್ಟೇ ಘಮ ಅಂತ ಇರ್ತೈತಿ. ಏನು ಹೊಲಸಿದ್ರೂ ಹೋಗುತ್ತಾ. ಮಷಿನ್ ಕ್ಲೀನ್ ಮಾಡಕ್ಕೆ, ಆಮೇಲೆ ಸರ್ಫೇಸ್ ಕ್ಲೀನ್ ಮಾಡಕ್ಕೆ, ಏನು ಕ್ಲೀನ್ ಮಾಡೋದಿದ್ರು ಇದನ್ನೇ ಯೂಸ್ ಮಾಡ್ತೀನಿ ನಾನು. ಏನು ಹಚ್ಕೊಂಡು ಕೈ ಕಾಲಿಗೆಲ್ಲ ಪೌಡರಾ? ಕಾಲಿಗೆ ಎದಕ್ಕೆ ಹಚ್ಕೊಂಡು? ಸ್ಕಿಪ್ಪಾ? ಹಾಂ, ಕಾಲಿಗೆ ಎದಕ್ಕೆ ಹಚ್ಕೊಂಡು ಜಾನು? ಕಾಲಿಗೆ ಎದಕ್ಕೆ ಹಚ್ಕೊಂಡು? ತಡಿ ನಿಮಿಷ. ಏನು ಬೆಳ್ಳಗಾಗ್ಬೇಕಂತ ಹಚ್ಕೊಂಡಿಯ? ಬೆಳ್ಳಗಾಗೋದು ಇಷ್ಟ ನಿಂಗೆ? ನೀ ಬೆಳ್ಳಗ ನೋಡ ಎಷ್ಟು ಚಂದ ಅಲ್ಲ, ಕ್ಯೂಟ್ ಅದಿ.
ಸೊ ಇದು ಮಾರನೇ ದಿನದ ವ್ಲಾಗ್ ಆಗಿರ್ತದೆ ಫ್ರೆಂಡ್ಸ್. ನೆನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸಂಡೇ ಇತ್ತಂದರೆ ಇದೇ ಥರ ಆಗ್ತದೆ ಫ್ರೆಂಡ್ಸ್. ನನ್ನ ಪ್ಲ್ಯಾನ್ ಪ್ರಕಾರ ಯಾವುದು ನಡೆಯೋದೇ ಇಲ್ಲ, ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಬೆಳಗ್ಗೆ ಎದ್ದು ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಇದು ಸೋಮವಾರದ ವ್ಲಾಗ್ ಆಗಿರ್ತೈತಿ. ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ದಿನನ ಸ್ಟಾರ್ಟ್ ಮಾಡಕತ್ತೀನಿ. ನಾನು ಡೈಲಿ ಸಣ್ಣ ಸಣ್ಣ ರಂಗೋಲಿನ ಹಾಕ್ತೀನಿ ಫ್ರೆಂಡ್ಸ್. ದೊಡ್ಡ ದೊಡ್ಡ ರಂಗೋಲಿ ಹಾಕೋಕ್ಕೆ ಟೈಮ್ ಎಲ್ಲ ಇರೋದೇ ಇಲ್ಲ, ಹಾಗಾಗಿ. ಆಮೇಲೆ ಇಲ್ಲಿ ಜಾಸ್ತಿ ಜಾಗ ಇಲ್ಲ ನಾವಿದ್ದ ಕಡೆ ರಂಗೋಲಿ ಎಲ್ಲ ಹಾಕಕ್ಕೆ. ಹೊರಗಡೆ ಹಾಕ್ಬೇಕಂದ್ರೆ ಮಣ್ಣು ಮೇಲೆ ಹಾಕಬೇಕು, ಹಾಗಾಗಿ ನಾನು ಇಲ್ಲೇ ತುಳಸಿ ಪಾಟ್ ಹತ್ರ ಒಂದು ಸಣ್ಣ ಸಣ್ಣ ರಂಗೋಲಿ ಹಾಕ್ತಾಯಿರ್ತೀನಿ. ಇವತ್ತೊಂದು ಸ್ವಲ್ಪ ದೊಡ್ಡದು ರಂಗೋಲಿ ಹಾಕಿನ ಅಷ್ಟೇ, ಇಲ್ಲಾಂದ್ರೆ ತುಳ್ದಾಡ್ತಾ ಒಳಗೆ ಬಂದುಬಿಡ್ತಾರೆ ಮಕ್ಳು ಅಡ್ಡಾಡ್ತಾರಲ್ಲ, ಹಾಗಾಗಿ ಸಣ್ಣ ಸಣ್ಣದು ಹಾಕ್ತಿರ್ತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ನೆನ್ನೆ ಡಿಸ್ಕಂಟಿನ್ಯೂ ಮಾಡಿದ್ದೆ ರಾಕಿದು. ಅದನ್ನು ಬೆಳಗ್ಗೆ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಆಲ್ಮೋಸ್ಟ್ ನಾನು ಬೆಳಗಿನ ಮಷಿನ್ ಆನ್ ಮಾಡೋದು. ಇದು ಹಾಕಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ದೊಡ್ಡದೈತಿ. ಅದು ಕಟ್ಟಕ್ಕೂ ಸರಿ ಆಗಲ್ಲ. 80 ಇಟ್ಕೊಂಡ್ರೂ ದೊಡ್ಡದ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದನ್ನು ಅಷ್ಟೇ ನಾನು ಸ್ಟಾಪ್ ಮಾಡಿ ಮತ್ತು ನೆಕ್ಸ್ಟ್ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡೆ. ಬರ್ತಾ ಇನ್ಮೇಲೇನು ಹಾಕೋಂಥ ಡಿಸೈನ್ಸ್ ಅದಾವಲ್ಲ ಅವೆಲ್ಲ ಸ್ವಲ್ಪ ಕಾಸ್ಟ್ಲಿನ ಆಗ್ತಾವೆ, ಯಾಕಂದ್ರೆ ಹೆಚ್ಚಿಗೆ ವರ್ಕು, ಆಮೇಲೆ ಫಿನಿಶಿಂಗ್ ಎಲ್ಲ ಒಳ್ಳೆ ಫಿನಿಶಿಂಗ್ ಐತಿ. ಆಮೇಲೆ ಜಾಸ್ತಿ ಟೈಮಿಂಗ್ ಇರೋದ್ರಿಂದ ಇವನ್ನೆಲ್ಲ ನಾನು ಜಾಸ್ತಿ ಹಾಕಿಲ್ಲ. ಒಂದು 4-5 ಡಿಸೈನ್ ಹಾಕೀನಿ. ಸೂಪರ್ ಡಿಸೈನ್ಸ್ ಅದಾವು, ಮಕ್ಕಳಿಗೆ ಇಷ್ಟ ಆಗುವಂಥವು. ಗುಡ್ ಮಾರ್ನಿಂಗ್ ಜಾನು. ಗುಡ್ ಮಾರ್ನಿಂಗ್. ನೋಡಕ್ಕೆ ದೊಡ್ಡಕ್ಕೆ ಅಂತ ನೋಡಿಕೆ. ಅದು ಹೆಂಗೆ ದೊಡ್ಡಕ್ಯೋ ಏನು ಮಮ್ಮಿ. ನಾನು ಲಘು ಎಬಸು, ನಾವು 7 1 7 ಬಾಯ್ಪಟ್ಟು ಹಾಕ್ತೇನಂತ ಮೊಕ್ಕೋತಾವ್. ನಿಂಗೆಲ್ಲ ಬರ್ತಾವಿಲ್ಲ ಜಾನು ಮರಿ? ಹಾಂ, ಲಾಸ್ಟ್ನೇಕಿಂದ ಅಲ್ಲ, ಫಸ್ಟ್ನೇಕಿಂದ. 4 1 4, 3 2 sleep. 5 1 5, 6 1 6, 7 1 7, 8 1 8, 10 10. ಯಾವುದು ಹೊಸ ಪ್ರತಿಭೆ? ಖುಷಿ. ಈಗ ನರ್ಸರಿ ನಿನಗೆ ಅವನ್ನೆಲ್ಲ ಹೇಳಿಲ್ಲ, ತಪ್ಪು ಹೇಳ್ತಿದ್ದಿ. ಆದರೂ ಕಾನ್ಫಿಡೆನ್ಸ್ ಮೆಚ್ಚಬೇಕು ನಮ್ಮ ಅವನ್. ಬಂಗಾರ ಗಿಂಡಿದು ನಿಂಗೆ 1 2 3 ಹೇಳ್ಕೊಡ್ತಾರ. ಇದೇನಿದೆ ಚಿಟ್ಟು? ಬತ್ತಾತಾಯಿ ತೆಗಿಮ್ಮ. ಎಲ್ಲ ಪೆನ್ನ ಎಲ್ಲೇ? ಹಾಂ, ಹೌದಾ? ನೋಡ ಎಷ್ಟು ಚಂದ. ಸೊ ಫ್ರೆಂಡ್ಸ್, ರಾಖಿದು ಕತಿ ಇದು ಕಲರ್ ಕಾಂಬಿನೇಷನ್ ಸರಿಯಾಗಲಿಲ್ಲ. ಸೊ ಇವನ್ನ ಮಾಡಿದೆ. ಇವತ್ತು ಸಖತ್ ಇಷ್ಟ ಆದವು ನನಗೆ. ಅದಾದಮೇಲೆ ಇದು ಇಷ್ಟ ಆದವು. ಇವನ್ನೆಲ್ಲ ಕಟ್ಟಿಂಗ್ ಮಾಡ್ಬೇಕು ಫ್ರೆಂಡ್ಸ್. ಇನ್ನು ಸಿಕ್ಕಾಪಟ್ಟಿ ಕೆಲಸ ಅದಾವಿನ್ನ. ಇವನು ಮಸ್ತ್ ಆಗ್ಯಾವ ಫ್ರೆಂಡ್ಸ್. ಅದ್ರೊಳಗೆ ಸ್ವಲ್ಪ ದೊಡ್ಡ ಸೈಜ್ ಮಾಡೀನಿ, ಆಮೇಲೆ ಇದ್ರೊಳಗೆ ಸಣ್ಣ ಸೈಜು ಸಖತ್ತಾಗ್ಯಾವ. ಸೊ ಈ ಒಂದು 3 ಬ್ಲೌಸು ಎಂಬ್ರಾಯ್ಡ್ರಿ ಮಾಡಿದ್ದಾಗಿತ್ತು. ಭಾಳ ದಿನ ಆಗಿತ್ತು ಆ್ಯಕ್ಚುಲಿ ಅವ್ರು ಕೊಟ್ಟು. ಇವಾಗ ಬಂದಿದ್ದರು, ಕಾಲ್ ಮಾಡಿ ಬಂದಿರಲಿಲ್ಲ, ಸಡನ್ನಾಗಿ ಬಂದಿರೋದ್ರಿಂದ ಅವ್ರನ್ನ ಕುಂದಿಸ್ಕೊಂಡೆ ವಿಡಿಯೋ ಮಾಡಕತ್ತೀನಿ. ಆ್ಯಕ್ಚುಲಿ ಯಾರು ಇದ್ರಂದ್ರೆ ವಿಡಿಯೋ ಮಾಡೋಕೆ ಒಂಥರ ಹೆಸಿಟೇಟ್ ಅನ್ನಿಸ್ತಾನೆ ಇರ್ತೈತಿ. ಅಷ್ಟಾದ್ರೂ ಈಗ ಮಿಸ್ ಆಗ್ತದೆ ಅಂಥೇಳಿ ವಿಡಿಯೋ ಮಾಡಿಕೊಂಡೆ. ಈ ಡಿಸೈನ್ಸು 2000ಗೆ 3 ಡಿಸೈನ್ಸು ನಾನು ಅವ್ರಿಗೆ ಹಾಕ್ಕೊಟ್ಟಿದ್ದೆ. ಸೊ 3 ಬ್ಲೌಸು ಅವರು ಮದ್ವೆ ಸ್ಯಾರಿದು ಮತ್ತು ಓಲ್ಡ್ ಸ್ಯಾರಿದು ಎಲ್ಲನೂ ಮ್ಯಾಚ್ ಮಾಡಿಕೊಂಡು, ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುವಂಗೆ ಬ್ಲೌಸ್ ಪೀಸ್ ತೊಗೊಂಡು ಬಂದು ಕೊಟ್ಟಿದ್ರು. ಅವ್ರು ತೊಗೊಂಬಂದ ಪ್ರಕಾರನ ಯಾವ್ಯಾವ ಸೀರೆಗೆ ಯಾವುದಾದ್ರು ಮ್ಯಾಚ್ ಆಗ್ತದಂತೆ ಅಂದ್ಕೊಂಡು ಆ ಥರ ಡಿಸೈನ್ಸ್ ಹಾಕಿದ್ದೆ. ಇದ್ರದ್ದು ಸ್ಲೀವೂ ಬಂದು ಗ್ರ್ಯಾಂಡಾಗಿ ಇತ್ತು, ಫ್ರಂಟು ಬ್ಯಾಕು. ಮೀಡಿಯಮ್ ಡಿಸೈನ್ ಫ್ರೆಂಡ್ಸ್. ಇದು 2000ಗೆ ನಾವು 3 ಡಿಸೈನ್ಸ್ನ ಈ ಥರ ಹಾಕ್ಕೊಡ್ತೀವಿ. ಯಾರಿಗಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ 3 ಜನ ಫ್ರೆಂಡ್ಸ್ ಸೇರಿ ಹಾಕ್ಕೊಡ್ಬೋದು. ಇದು ಹಿಂಗೆ ಹಾಕ್ಸಿದ್ರೆ ನಿಮ್ಗೆ ರೇಟ್ ಕಮ್ಮಿ ಆಗ್ತೈತಿ ಕಾಂಬೋದಾಗ ಹಾಕ್ಸಿದ್ರಿ ಅಂದ್ರೆ.
ಸೊ ನನಗೆ ಒಂದು ಕಮೆಂಟ್ ಬಂದಿತ್ತು, ದೊಡ್ಡ ಮಷಿನ್ ಚಲೋನ ಅಕ್ಕ ಅಥವಾ ಸಣ್ಣ ಮಷಿನ್ ಚಲೋನ? ನನ್ನ ಸಣ್ಣ ಮಷಿನ್ ಐತಿ, ಸೊ ನಾನು ದೊಡ್ಡ ಮಷಿನ್ ತೊಗೊಳ್ಬೇಕಂತ ಮಾಡೀನಿ ಅಂತೇಳಿ ಅಂದ್ಕೊಂಡು. ನಿಮ್ಮ ಬಜೆಟ್ ಏನಿದ್ರೆ ತೊಗೊಳ್ಬೋದು ಮೇಡಮ್, ಅದರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿರೋದು ಈಗೇನು ಸ್ಟಿಚ್ ಮಾಡಕತ್ತೀನಲ್ಲ ಈ ಮಷಿನ್ ಒಳಗೆ ಬರೀ ಸ್ಟಿಚ್ ಮಾಡ್ತಾಯಿದ್ದೆ. ಆಮೇಲೆ ಸಣ್ಣ ಮಷಿನ್ ತೊಗೊಂಡು ಇದಾದಮೇಲೆ ದೊಡ್ಡ ಮಷಿನ್ ತೊಗೊಂಡಿನಿ. ಇದ್ರ ಮೇಲೂ ಹೆಚ್ಚಿಗೆ ಲೋನ್ ಮಾಡಿಲ್ಲ. 50,000 ಅಷ್ಟೇ ನಾನು ಒಂದು ಸ್ಮಾಲ್ ಫೈನಾನ್ಸ್ ಒಳಗೆ ತೊಗೊಂಡಿದ್ದೆ, ಅಷ್ಟೇ ಬಿಟ್ಟು ಲೋನ್ಗಿನ್ ಜಾಸ್ತಿ ಮಾಡಿಲ್ಲ. ಹೆಚ್ಚಾಗಿ ನಾವು ಲೋನ್ ಮಾಡೋಕ್ಕೆ ಹೆದರಿಕೆ ಬರುತ್ತೆ ಫ್ರೆಂಡ್ಸ್ ನನಗಂತೂ. ಯಾಕಂದರೆ ನಾವು ಮನೆ ಒಳಗಿದ್ದು ಬಿಸ್ನೆಸ್ ಮಾಡ್ತಿರ್ತೀವಿ ಅಂದಮೇಲೆ ಸ್ವಲ್ಪ ಕಷ್ಟನ ಅರ್ನ್ ಮಾಡೋದು. ಆಮೇಲೆ ಸುತ್ತಮುತ್ತ ಜನ ಹೆಂಗಿರ್ತಾರಂದ್ರೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದ್ರೂ ಅದನ್ನು ದೊಡ್ಡ ಹೈಲೈಟ್ ಮಾಡ್ತಾರೆ. 10 ನೀವು ಬ್ಲೌಸ್ನ ಕರೆಕ್ಟಾಗಿ ಹೊಲ್ಕೊಡ್ರಿ, ಬಟ್ ಒಂದು ಸಲ ನೆನಪಾರಿ ಉಕ್ ಹಚ್ಚೋದನ್ನು ಮರೆತ್ರೂ ಅದನ್ನು ಒಂದು ದೊಡ್ಡ ಸುದ್ದಿ ಮಾಡಿಬಿಟ್ಟಿರ್ತಾರೆ. ಒಳ್ಳೇದು ಬೇಗ ಸ್ಪ್ರೆಡ್ ಆಗೋಲ್ಲ, ಕೆಟ್ಟದ್ದು ಬೇಗ ಸ್ಪ್ರೆಡ್ ಆಗ್ತೈತಿ. ಸೊ ಇಂಥ ಜನದ ನಡುವೆ ನಾವು ಬಿಸ್ನೆಸ್ ಮಾಡ್ತಿರ್ತೀವಿ ಅಂದಮೇಲೆ ಭಾಳ ಕೇರ್ಫುಲ್ಲಾಗಿ ಮಾಡ್ಬೇಕಾಗ್ತೈತಿ. ನೀವು ನಿಮ್ಮದು ಒಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ಇರಬೇಕು. ಎಷ್ಟು ಕಸ್ಟಮರ್ ಬರ್ತಾರೆ ನನ್ನ ಹತ್ರ, ಆಮೇಲೆ ಸ್ಟಿಚಿಂಗಿಗೆ ಎಷ್ಟು ಬರ್ತಾರೆ, ಎಂಬ್ರಾಯ್ಡ್ರಿಗೆ ಎಷ್ಟು ಬರ್ತಾರೆ ಅಂತ ಅಂದ್ಕೊಂಡು ಆಮೇಲೆ ನಿಮ್ಮ ಬಜೆಟ್ ನೋಡಿಕೊಂಡು ನೀವು ತೊಗೊಳ್ಬೋದು. ನಾನು ಫಸ್ಟು ಸಣ್ಣ ಮಷಿನ್ ತೊಗೊಂಡಿದ್ದೆ, ಅದಾದಮೇಲೆ ಅದರೊಳಗೆ ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಈ ಮಷಿನ್ ಕೊಟ್ಟಾದಮೇಲೆ ಹಳೆ ಮಷಿನ್ ಕೊಟ್ಟಿದ್ದ ಅಮೌಂಟ್ ಸೇರಿಸಿ ಆಮೇಲೆ ಲೋನ್ ಸ್ವಲ್ಪ ಮಾಡಿ ತೊಗೊಂಡಿರೋದು. ನಿಮ್ಮ ಬಜೆಟ್ ಏನಿರುತ್ತಲ್ಲ ಫ್ರೆಂಡ್ಸ್ ಅದರ ಪ್ರಕಾರನ ತೊಗೋರಿ. ಸಣ್ಣ ಮಷಿನ್ ಅಂತ ಏನು ಹೆಸಿಟೇಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ದೊಡ್ಡ ಮಷಿನ್ ಒಳಗೆ ಸಣ್ಣ ಮಷಿನ್ ಒಳಗೆ ಸ್ವಲ್ಪ ರೇಟ್ ಡಿಫ್ರೆನ್ಸ್ ಬರುತ್ತೆ. ಇದ್ರೊಳಗೆ ಈಸಿ ಆಗ್ತೈತಿ ಕೆಲಸ, ಸಣ್ಣ ಮಷಿನ್ ಒಳಗೆ ಸ್ವಲ್ಪ ಹೆಚ್ಚಿಗೆ ಆಗ್ತೈತಿ. ಸೊ ನೀವು ಸೇವಿಂಗ್ಸ್ ಮಾಡಿ ಆ್ಯಡ್ ಆನ್ ಮಾಡಿ ತೊಗೊಳ್ಳೋಂಗಿದ್ರೆ ತೊಗೊಳ್ಬೋದು. ಪೂರ್ತಿ ಲೋನ್ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಇನ್ನೊಬ್ಬರನ್ನ ನಂಬಿ ಜೀವನ ಮಾಡೋದು ಭಾಳ ಕಷ್ಟ. ಅವರೇ ಬರ್ತಾರೆ, ಎಲ್ಲರೂ ನಮ್ಮೂರು ನಮ್ಮ ಹತ್ರನ ಹಾಕಿಸ್ಕೊತಾರೆ ಅನ್ನೋದು ಸುಳ್ಳು. ಆಮೇಲೆ ನಮ್ಮ ಕಸ್ಟಮರ್ ರೆಗ್ಯುಲರ್ ಕಸ್ಟಮರು ಸ್ಟೇ ಆನ್ ಆಗಿ ನಮ್ಮ ಜೊತೆಗೆ ಹಿಂಗೆ ಇರ್ತಾರಂತ, ಬಾಂಡಿಂಗ್ ಹಿಂಗೆ ಇರುತ್ತಂತ ಹೇಳಕ್ಕೆ ಬರಲ್ಲ. ಯಾವುದೋ ಒಂದು ವಿಷಯಕ್ಕೆ ನಮ್ಗೆ ಅವರಿಗೆ ಬಂದನು ಬರ್ಬೋದು. ಹೊಸ ಕಸ್ಟಮರು ಬರ್ತಾರೆ, ಹಳೆ ಕಸ್ಟಮರ್ ಹೋಗ್ತಾ ಇರ್ತಾರೆ. ರೆಗ್ಯುಲರ್ ಆಗಿ ಸಾಯಿ ಮಟ್ಟ ನಮ್ಮ ಹತ್ರನೇ ಹಾಕಿಸ್ಕೊಳಂಗಿಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ತಲೆಗೆ ಇಟ್ಕೊಂಡು ತೊಗೊಳ್ಬೇಕಾಗ್ತತಿ. ಆಮೇಲೆ ಒಂದ್ರ ಮೇಲೆ ಸ್ಟಿಕ್ ಆನ್ ಆಗಿ ನಿಂದಿರಬಾರ್ದು. ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇರಬೇಕು. ಕುಚ್ಚು ಕಟ್ಟೋದಾಗಲಿ, ಪಿಕೋ ಫಾಲ್ಸು, ಸ್ಟಿಚಿಂಗು ಇದೆಲ್ಲ ಆ್ಯಡ್ ಆನ್ ಆಗ್ತಾ ಹೋದಂಗೆ ಜಾಸ್ತಿ ಜನ ಬರ್ತಾರೆ. ಯಾಕಂದ್ರೆ ಒಂದೊಂದಕ್ಕೆ ಬೇರೆ ಬೇರೆ ಕಡೆ ಅಡ್ಡಾಡೋ ಬದಲಿ ಒಂದೇ ಕಡೆ ಇತ್ತಂದ್ರೆ ಎಲ್ಲನೂ ಒಂದೇ ಕಡೆ ಕೆಲಸ ಆಗ್ತದೆ ಅಂತೇಳಿ ಜಾಸ್ತಿ ಜನ ಬರ್ತಾರೆ. ಸೊ ಹಾಗಾಗಿ ನಿಮಗೆ ಏನೇನು ಕೆಲಸಗಳು ಬರುತ್ತೆ ಇದು ರಿಲೇಟೆಡು, ಅದಾದಮೇಲೆ ಇದನ್ನೆಲ್ಲ ನೀವು ಮ್ಯಾನೇಜ್ ಮಾಡ್ಕೊಳ್ಬೋದಾ, ಇಷ್ಟೆಲ್ಲ ನಿಮ್ಮ ಏರಿಯಾ ಹೆಂಗೈತಿ ನೋಡ್ಕೊಳ್ಬೇಕು, ಇಷ್ಟೆಲ್ಲ ನನಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂತ ನೋಡಿಕೊಂಡು ಮಾಡಬೇಕು. ಆಲ್ಮೋಸ್ಟು ಲೇಡೀಸ್ಗೆ ನನ್ನ ಕಸ್ಟಮರ್ಸ್ ಸಬ್ಸ್ಕ್ರೈಬರ್ಸ್ ಏನಾದ್ರೆ ಎಲ್ಲರಿಗೂ ಮಕ್ಕಳು ಇರ್ತಾವೆ, ನಮ್ಮ ಏಜ್ನವ್ರು ಇರ್ತಾರಲ್ಲ. ಸೊ ಹಂಗಾಗಿ ನಾವು ಶಾಪ್ ಮಾಡ್ಬೇಕಂತೀವಿ, ಬಟ್ ಯಾಕೆ ಬಿಟ್ಟಿವಿ ಅಂದರೆ ಮಕ್ಕಳು ಇರೋದ್ರಿಂದ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ. ಸೊ ಹಂಗಾಗಿ ಮನೆ ಒಳಗಿದ್ದ ಮಾಡೋದು ಬೆಟರು. ಸೊ ನಮ್ಮ ಪರಿಸ್ಥಿತಿಗಳು ಹೆಂಗಿರುತ್ತೆ, ನಮ್ಮ ಮನೆ ಸ್ಥಿತಿ ಹೆಂಗಿರುತ್ತೆ ಹಂಗೆ ನಾವು ಬಿಸ್ನೆಸ್ನ ಗ್ರೋ ಮಾಡ್ತಾ ಹೋಗಬೇಕು. ಈಗ ಮಕ್ಕಳಿದ್ರೆ ನಾವು ರೊಕ್ಕದಿಂದ ಬಿದ್ದು ಶಾಪ್ ಅಂತೂ ಮಾಡಲೇಬಾರ್ದು. ಸಣ್ಣ ಮಕ್ಕಳು ಇದ್ದವರು ಎಲ್ಲ ಮ್ಯಾನೇಜ್ ಮಾಡೋ ಸಿಕ್ಕಾಪಟ್ಟೆ ಕಷ್ಟ. ಮನೆಯೊಳಗೆ ಆರಾಮಾಗಿ ಮಾಡ್ಬೋದು, 1 ಅವರ್ ಲೇಟ್ ಆಗಿದ್ರೂ ಮಾಡ್ಬೋದು. ಶಾಪ್ ಮಾಡಿದ್ವಿ ಅಂದರೆ ನಾವು ಅಲ್ಲಿಗೆ ಹೋಗೋದು ಇಲ್ಲಿಗೆ ಬರೋದು, ಹೋಗೋಕೆ ಒಂದು 10 ನಿಮಿಷ ರೆಡಿ ಆಗಬೇಕು, ಹೀಗೆಲ್ಲ ಟೈಮ್ ವೇಸ್ಟ್ ಸಿಕ್ಕಾಪಟ್ಟೆ ಆಗ್ತತಿ. ದೊಡ್ಡ ಮಕ್ಕಳಿದ್ರೆ ಸ್ಕೂಲಿಗೆ ಹೋಗಿರ್ತಾರಲ್ಲ, ಆರಾಮಾಗಿ ಹೋಗಿ ನಡೆಸ್ಕೊಳ್ಬೋದು. ಸೊ ಈ ಥರ ಎಲ್ಲ ಅನ್ಸುತ್ತೆ ನನಗೆ. ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್. ಸಣ್ಣ ಮಷಿನ್ ಇದ್ರೂ ಅದರೊಳಗೂ ನೀಟ್ ಫಿನಿಶಿಂಗ್ ಬರ್ತೈತಿ. ನನಗೆ ಇದಕ್ಕಿಂತ ಅದು ಭಾರಿ ಬೆಟರ್ ಆಗಿತ್ತು, ಬಟ್ ಇದರೊಳಗೆ ಕೆಲಸ ಕಮ್ಮಿ ಆಗುತ್ತೆ ಅನ್ನೋದಷ್ಟೇ. ಒಂದು ಅಟ್ಯಾಚ್ಮೆಂಟ್ ಅಂತ ಇರುತ್ತೆ ಫ್ರೆಂಡ್ಸ್. ನಮ್ಮ ಜೀವನನ ಸರಿ ಮಾಡಿರೋಂಥ ವಸ್ತುಗಳು, ಸರಿ ಮಾಡಿರೋಂಥ ಪರ್ಸನ್ಸು, ಈ ಥರ ಎಲ್ಲ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಫೈನಲಿ ಬ್ಲೌಸ್ ರೆಡಿ ಆಯಿತು. ಇದು ಆರ್ಮೋಲ್ ಒಳಗೆ ಪ್ಲಸ್ ಪಾಯಿಂಟ್ ಬರುತ್ತಲ್ಲ ಫ್ರೆಂಡ್ಸ್, ಈಗ ತೋರಿಸಿದ್ನಲ್ಲ ನನಗಲ್ಲೇ ಪ್ಲಸ್ ಪಾಯಿಂಟ್ ಬಂತಂದ್ರೆ ಪರ್ಫೆಕ್ಟಾಗಿ ಬ್ಲೌಸ್ ರೆಡಿ ಆಗೈತೆ ಅಂತಲೇ ಅರ್ಥ. ಎಲ್ಲೂ ಜಗ್ಗದಾಗಲಿ ಆಮೇಲೆ ಕೊರಿಯೋದಾಗಲಿ ಈ ಥರ ಎಲ್ಲ ಮಾಡೋಂಗಿಲ್ಲ. ಸೊ ಹಾಗಾಗಿ ಇದು ಪತ್ಲದೊಳಗಿಂದು ಬ್ಲೌಸು ಸಿಕ್ಕಾಪಟ್ಟೆ ಕಮ್ಮಿ ಬಂದಿತ್ತು. ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿರ್ತೀವಿ. ಕೆಲವರು ಜಾಸ್ತಿ ಬ್ಲೌಸ್ ಪೀಸ ತಂದಿರಲ್ಲ, ನನಗೆ ಇದು ಬೇಕು, ಕಟೋರಿ ಬೇಕು, ತೋಳು ಉದ್ದು ಬೇಕು, ಮೈ ಒಳಗೆ ಉದ್ದು ಬೇಕು ಅಂತಲೇ ಇರ್ತೀವಿ. ದಯವಿಟ್ಟು ಜಾಸ್ತಿ ಬ್ಲೌಸು ಕಟ್ ಮಾಡಿಸ್ಕೊಂಡು ಬರ್ರಿ. ಒಂದು 5 ಸೆಂಟಿಮೀಟ್ರ್ ಹೆಚ್ಚಿಗೆ ಇದ್ದರೆ ಏನೋ ಆಗ್ತಿರ್ತೈತಿ. ಇಷ್ಟು ಸಣ್ಣ ಸಣ್ಣ ಬ್ಲೌಸೊಳಗೆ ತೆಳ್ಳನವ್ರಿಗೆ ಹೊಲಿಬೋದು, ಬಟ್ ದಪ್ಪನವರು ಸ್ವಲ್ಪ ಬ್ಲೌಸ್ ಭಾಳ ಪೀಸ್ ಕಮ್ಮಿ ತರಕತ್ತೀರಿ. ಸೊ ನೀವು ಪ್ಲ್ಯಾನ್ ಮಾಡ್ಕೋರಿ ಮೊದಲೇ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ, ಅದಕ್ಕೆ ಎಷ್ಟು ಬೇಕಾಗ್ತೈತಿ ಅಷ್ಟು ಬ್ಲೌಸ್ನ ಕಟ್ ಮಾಡಿಸ್ಕೊಂಡು ಬರೋದು ಬೆಟರ್ ಅಂತ ಅನ್ನಿಸ್ತೈತಿ. ಇದು ಸಣ್ಣ ಸ್ಲೀವ್ ಆದರೆ ಆಗ್ತಿತ್ತು, ಬಟ್ ದೊಡ್ಡ ಸ್ಲೀವ್ ಆದರೆ ಆಗೋದೇ ಇಲ್ಲ. ಈ ಥರ ಬಟ್ಟೆ ಒಳಗೆ ಬರುತ್ತಲ್ಲ ಸೀರೆ ಒಳಗೆ, ಆ ಥರ. ಫೈನಲಿ ಬ್ಲೌಸ್ ಅಂತೂ ಕಂಪ್ಲೀಟ್ ಆಯಿತು. ಒಂದು ಬ್ಲೌಸು ಹೊಲಿಯೋಕೆ ಒಂದು 1/2 hour ಬೇಕಾಗುತ್ತೆ ಫ್ರೆಂಡ್ಸ್ ಕೂತ್ಕೊಂಡ್ರೆ, ಬಟ್ ಸ್ಟಿಚ್ ಮಾಡೋದು ಭಾಳ ಕಷ್ಟ, ಅದ್ರ ಜೊತೆಗೇ ಕುಂದಿರ್ಬೇಕಲ್ಲ, ಹಂಗಾಗಿ.
ಭಾಳ ಜನ ಹೇಳತ್ತೀರಿ ರಾಖಿ ತೊಗೊಂಡ್ಮೇಲೆ ಹೆಂಗೆ ಅದನ್ನೆಲ್ಲ ಹಾಕ್ಬೇಕ್ರಿ ಅಂತ ಡಿಸೈನ್ ತೊಗೊಂಡವ್ರು ಹೇಳಕತ್ತೀರಿ. ಸೊ ನಾನೀಗ ಪ್ರೆಸೆಂಟ್ ಹಾಕಿರೋವಂಥದ್ದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ. ಸಿಕ್ಕಾಪಟ್ಟಿ ಯುನೀಕ್ ಡಿಸೈನ್ ಇದಾವೆ ಫ್ರೆಂಡ್ಸ್. ಮಕ್ಕಳಂತೂ ಸಿಕ್ಕಾಪಟ್ಟಿ ಖುಷಿ ಪಡ್ತಾರೆ. ತೋರಿಸ್ತೀನಿ ನಾನು ನಿಮ್ಗೆ ಯಾವ್ಯಾವ ಥರ ಹಾಕ್ಬೇಕಂತೇಳಿ. ಇದು ಮೊದಲು ತೊಗೊಂಡಿರೋಂಥ ಬ್ಯಾಚ್ ಫ್ರೆಂಡ್ಸ್ ಇದೆ. ಇದಕ್ಕೆ ಈ ಥರ ಟ್ಯಾಗ್ ಮಾಡೋಕ್ಕೆ ಹೋಲ್ ಐತಲ್ಲ, ಹೋಲ್ ಟೈಪ್ ಕೊಟ್ಟಿಲ್ಲ. ಸೊ ಅದಕ್ಕೆ ನೀವೇನು ಮಾಡಿರಿ, ಇಲ್ಲಿ ಫಸ್ಟಿಗೆ ನೀವು ಸ್ವಲ್ಪ ನಿಂತು ಹಾಕ್ಬೋದಾದ್ರೆ ಇಲ್ಲೇ ನಿಂತು ಹಾಕಬೇಕು. ಬಟ್ ಇದು ಪರ್ಫೆಕ್ಟ್ ಆಗಂಗಿಲ್ಲ, ಯಾಕಂದ್ರೆ ಹಿಡ್ಕೊಂಡು ನಿಂದಿರ್ಬೇಕಾಗ್ತತಿ. ನಾನು ಈ ಥರ ಫಸ್ಟ್ ಥ್ರೆಡ್ ಹಾಕಿ ಥ್ರೆಡ್ಡಿನ ಮೇಲೆ ಡಿಸೈನ್ ಹಾಕಿರೋದು, ಲೇಸರ್ ಇರುತ್ತಲ್ಲ ಆ ಥರ. ನೆಕ್ಸ್ಟ್ ಬ್ಯಾಚ್ ನಾನು ಏನು ಮಾಡಿದೆ, ಇನ್ನೊಂದು ಡಿಸೈನ್ ತೊಗೊಂಡಾಗ ಆ ಡಿಸೈನ್ಗೆ ಈ ಥರ ಎಲ್ಲ ಟ್ಯಾಗ್ಸ್ ಇತ್ತು. ಸೊ ಅದು ಟ್ಯಾಗ್ ಕಟ್ಟಕ್ಕೆ ಹೋಲ್ ಇತ್ತು. ಈ ಹೋಲ್ನ ನಾನು ಇದಕ್ಕೆ ಎಡಿಟ್ ಮಾಡ್ಕೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಯುನೀಕ್ ಡಿಸೈನ್ಸ್ ಅದಾವು, ನೋಡ್ಬೋದು ನೀವು ಇಲ್ಲೇ. ಈ ಡಿಸೈನ್ಸ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು. ಅದಾದಮೇಲೆ ಇಲ್ಲಿ ಹೆಲೋ ಕಿಟಿ ಅದಾವು, ಇವು ಸಖತ್ ಇಷ್ಟ ಆಯ್ತು. ಈಗ ಬಂದು ಸ್ಪೈಡರ್ ಮ್ಯಾನ್ ಹಾಕಕ್ಕೆ ಸ್ಟಾರ್ಟ್ ಆಗೈತಿ. ಸೊ ಇವೆಲ್ಲ ಯಾವಾಗ ಕಂಪ್ಲೀಟ್ ಆಗ್ತಾವ ಅನ್ನೋದು ಗೊತ್ತಾಗಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಟೈಮ್ ಹಿಡಿತೈತೆ ಆ್ಯಕ್ಚುಲಿ. ಇಲ್ಲಿ ಒಂದು 6 ಸಾಕು ಫ್ರೆಂಡ್ಸ್. ಈಗ ಹೊಸ ಡಿಸೈನ್ಸ್ ಎಲ್ಲ ಸ್ವಲ್ಪನ ತೊಗೊಂಡಿರ್ತೀನಿ, ತೊಗೊಂಡು ಮಾಡಕತ್ತೀನಿ. ನೋಡೋಣ. ಇದು ಮಕ್ಕಳ ಡಿಸೈನ್ ಆಗಿರೋದ್ರಿಂದ ಸಣ್ಣ ಡಿಸೈನು ಸಾಕಾಗಿತ್ತು, ಬಟ್ ಅದು ಸ್ವಲ್ಪ ಹೆವಿ ಡಿಸೈನ್ ಐತಿ. ಇದು ದೊಡ್ಡದಿರೋದಕ್ಕೆ ಕ್ಯಾನ್ಸಲ್ ಮಾಡಿದೆ ನಾನು. 80 ಮಾಡಿದ್ರೂ ಸ್ವಲ್ಪ ದೊಡ್ಡದಾಯ್ತು. ಸೊ ಹಂಗಾಗಿ ಅದು ಬಿಟ್ಟು ಮತ್ತೆ ಇದನ್ನು ಹಾಕಿದೆ. ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ 80 ಮಾಡಿದ್ಮೇಲೆ ಈ ಸೈಜ್ ಬಂತು. ಇದು 80 ಮಾಡಿದ್ರೆ ಈ ಸೈಜ್ ಇತ್ತು ಫ್ರೆಂಡ್ಸ್ ಇದು. ಸೊ ನಿಮಗೂ ಯಾರಿಗಾದರೂ ಎಂಬ್ರಾಯ್ಡ್ರಿ ಡಿಸೈನ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ರಾಖಿದು ಬಂದು ನೀವು ಎಂಬ್ರಾಯ್ಡ್ರಿ ಮಾಡ್ತಿರ್ತೀರಿ, ಬಟ್ ನಿಮ್ಮ ಅಣ್ಣ ತಮಗೆಲ್ಲ ಎಂಬ್ರಾಯ್ಡ್ರಿ ಇದು ರಾಖಿ ಕೊಟ್ಟಾಗ ಅದು ಒಂಥರ ಖುಷಿನ ಬೇರೆ ಆಗ್ತೈತಿ. ಆಮೇಲೆ ನೀವು ಓನಾಗಿ ಮಾಡಿದಾಗ ಅದಕ್ಕೆ ಜಾಸ್ತಿ ಪ್ರೀತಿನೂ ಇರ್ತೈತಿ. ಸೊ ಸಿಕ್ಕಾಪಟ್ಟೆ ಡಿಸೈನ್ಸ್ ಅದಾವು. ಸಿಂಗಲ್ ಡಿಸೈನು ನೀವು ಬೈ ಮಾಡ್ಬೋದು, ಬೇಡ ನನಗೆ ಫೋಲ್ಡರ್ ಬೇಕಂದ್ರೆ ಫೋಲ್ಡರ್ನು ಬೈ ಮಾಡ್ಬೋದು. ನಿಮಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಇಷ್ಟು ಡಿಸೈನ್ಸ್ ಒಳಗೆ ತೋರಿಸಿನಲ್ಲ ಈಗ ನಾನು, ಅದರೊಳಗೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಮಾಡಿರಿ. ಸೊ ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ ರಾಖಿನ ಯಾವ ಥರ ನೀವು ರಿಯೂಸ್ ಮಾಡ್ಕೊಳ್ಬೋದು ಅಂದರೆ ಎಂಬ್ರಾಯ್ಡ್ರಿ ರಾಖಿನ ಯಾವ ಥರ ರಿಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋನ ಪೂರ್ತಿ ನೋಡಿರಿ, ಅಂದರೆ ನಿಮ್ಗೆ ಗೊತ್ತಾಗ್ತೈತಿ, ಯೂಸ್ ಆಗ್ತೈತಿ. ಆಲ್ಮೋಸ್ಟ್ ಲೇಡೀಸ್ ಏನು ಮಾಡ್ತೀರಿ, ಲಟ್ಕನ್ಸ್ ಮಾಡಿಕೊಡ್ರಿ, ನಮ್ಗೆ ಲಟ್ಕನ್ಸ್ ಮಾಡಿಕೊಡ್ರಿ. ಡಿಸೈನ್ ಒಳಗಿಲ್ಲ ಅಂದರೂ ಲಟ್ಕನ್ಸ್ ಅಂತಾನೆ ಇರ್ತೀರಿ. ಸೊ ಈ ಫ್ಲವರ್ ಡಿಸೈನ್ ಆಗಲಿ, ಆಮೇಲೆ ಇವೆಲ್ಲ ಅದಾವಲ್ಲ ಫ್ಲವರ್ದು ಶೇಪು, ಆಮೇಲೆ ರೌಂಡ್ ಶೇಪ್ ಎಲ್ಲ ನೀವು ಗಮ್ ಹಚ್ಕೊಂಡು ಕುಂದನೆಲ್ಲ ಹಾಕ್ಕೊಂಡು ಲಟ್ಕನ್ಸ್ ಮಾಡ್ಕೊಳ್ಬೋದು ಜಾಸ್ತಿ ಕ್ವಾಂಟಿಟಿ ಒಳಗಿದ್ರೆ. ಆಮೇಲೆ ಒಂದೊಂದು ತೊಗೊಂಡಿದ್ರಿ ಅಂದ್ರೆ ಹೊಸ ಬಟ್ಟೆನ ಇರ್ತಾವೆ, ಎಲ್ಲರ ಹರಿದಿರ್ತಾವೆ, ಬಟ್ ವೇರ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ಸೊ ಅಂತಲ್ಲೆಲ್ಲ ನೀವು ಇದನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿಬಿಟ್ರಿ ಅಂದ್ರೆ ಲುಕ್ ಕಾಣಿಸ್ತತಿ. ಕುಂದನ್ ವರ್ಕ್ ಮಾಡ್ಬೇಕು ಫ್ರೆಂಡ್ಸ್ ಮೇಲೆ ಕಾಣ್ದಂಗೆ. ಸೊ ಮತ್ತೆ ಯಾಕೆ ವೇಟ್ ಮಾಡಕತ್ತೀರಿ, ಆರ್ಡರ್ ಮಾಡ್ಕೊರಿ. ಈ ಸಲದ ರಾಖಿನ ಸ್ಪೆಷಲ್ ಆಗಿ ಮೆಮೊರೀಸ್ ಆಗಿ ಆಮೇಲೆ ರೀಯೂಸ್ ಆಗಿ ಮಾಡ್ಬೋದು. ಸೊ ಬೇಗ ಆರ್ಡರ್ ಮಾಡ್ಕೊರಿ. ತೊಂಬಾ ಬಗಿತಾ ಎಣ್ಣೆ ಪಾಕೆಟ್ ಹರಿ ಖುಷಿ ಆಗ್ತದೆ ನಮ್ಗೆ. ಅಂದ್ರೆ ಬಾಚಿಟ್ಟು ತೆಗೆದಿಡೋಣ. ಕಿರಿಕ್ ಸಾಲಿಗೆ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಇವರು, ಹಂಗೆ ಇಟ್ಟಿದ್ದೆ. ಈಗ ಮಾಡ್ತೀನಿ ಬಿಸಿ ರೊಟ್ಟಿ, ಕಿರಿಕ್ ಸಾಲಿ ಪಲ್ಯ. ಸೊ ಪಲ್ಯ ಅಂತೂ ಆಲ್ಮೋಸ್ಟ್ ಆಗಾಗ ಬಂತು ಫ್ರೆಂಡ್ಸ್. ಭಾಳ ದಿನ ಆಗಿತ್ತು ತಿನ್ಲಾರ್ದ. ನಿನ್ನೆ ತೊಗೊಂಬಂದಿದ್ರು, ನಿನ್ನೆ ಫ್ರೆಶ್ ಇತ್ತದು, ಮಾಡಲಿಲ್ಲ. ಈಗ ಬಿಸಿ ರೊಟ್ಟಿ ಜೊತೆಗೆ ಮಸ್ತ್ ಆಗುತ್ತೆ ಫ್ರೆಂಡ್ಸ್ ಇದು. ಇದಕ್ಕೆ ಭಾಳ ಈಸಿ ಮಾಡೋದು. ಉಳ್ಳಾಗಡ್ಡಿ, ಟೊಮೆಟೊ ಅವೆಲ್ಲ ಏನು ಬೇಕಾಗಲ್ಲ. ನೀವು ಬೇಕಂದ್ರೆ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಒಳಗೆ ಉಪ್ಪು ಖಾರ ಈ ಥರ ಎಲ್ಲ ಮಾಡಿದರೆ ಚಲೋ ಆಗ್ತೈತಿ. ಏನು ಮಾಡ್ತಿ, ರೊಟ್ಟಿ ಮಾಡ್ತೀಯ? ಮಾಡಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಹಂಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಾಗೂ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.